ನಾಗಮಂಗಲದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಆದಿಚುಂಚನಗಿರಿ ಶ್ರೀಗಳ ಫೋನ್ ಟ್ರ್ಯಾಪ್ ಅನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿಸಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಫೋನ್ ಕದ್ದಾಲಿಕೆಯ ಕದನ. ನಿರ್ಮಲಾನಂದ ಶ್ರೀಗಳ ಫೋನ್ ಕದ್ದಾಲಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನನಗೆ ಮನಸ್ಸಿಗೆ ನೋವಾಗುತ್ತೆ ಈ ರೀತಿಯ ವಿಚಾರವನ್ನ ಮಾತನಾಡಲಿಕ್ಕೆ. ಅದು ಡಾಕ್ಯುಮೆಂಟ್ ಇದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಆಮೇಲೆ ಈಗ ಬೇಡ, ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಚಲುವರಾಯಸ್ವಾಮಿ ಅವರ ಆಡಿರುವ ಮಾತನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಚಲುವರಾಯಸ್ವಾಮಿ ಆಡಿರುವಂತಹ ಮಾತಿಗೆ, ಅವರು ಮಾಡಿರುವಂತಹ ಆರೋಪಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿರುವಂತಹದ್ದು. ಈ ರೀತಿಯ ವಿಚಾರವನ್ನ ಮಾತನಾಡುವಾಗ ನನ್ನ ಮನಸ್ಸಿಗೆ ನೋವಾಗುತ್ತೆ, ಅದು ಡಾಕ್ಯುಮೆಂಟ್ ಇದೆ ಅನ್ನುವಂತಹ ಹೊಸ ಬಾಂಬನ್ನು ಕೂಡ ಇದೇ ಸಂದರ್ಭದಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿರುವಂಥದ್ದು. ಈ ಮೂಲಕ ಈ ಬಾರಿಯ ಲೋಕಸಮರದಲ್ಲಿ, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಫೋನ್ ಕದ್ದಾಲಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವ ಮುನ್ಸೂಚನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹದ್ದು. ಈ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಸಮರ ಮತ್ತಷ್ಟು ಮುಂದುವರಿಯುವಂತಹ ಮುನ್ಸೂಚನೆಗಳು ಕೂಡ ಸಿಗ್ತಾ ಇರುವಂಥದ್ದು. ಬೆಳಗ್ಗೆ ಅಷ್ಟೇ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ನಿನ್ನೆ ಮೈತ್ರಿ ನಾಯಕರು ನಿರ್ಮಲಾನಂದ ಶ್ರೀಗಳನ್ನ ಭೇಟಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಈ ಫೋನ್ ಕದ್ದಾಲಿಕೆಯ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಮತ್ತೊಂದು ಗಂಭೀರ ಆರೋಪವನ್ನು ಕೂಡ ಮಾಡಿರುವಂತಹದ್ದು. ಈ ರೀತಿಯ ವಿಚಾರವನ್ನು ಮಾತನಾಡಲಿಕ್ಕೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ಅದು ಡಾಕ್ಯುಮೆಂಟ್ ಇದೆ ಅಂತ ಹೇಳಿ ಪದೇ ಒತ್ತಿ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಮೂಲಕ ರಾಜ್ಯದಲ್ಲಿ ಮತ್ತೆ ಫೋನ್ ಕದ್ದಾಲಿಕೆಯ ವಿಚಾರ ಮುನ್ನೆಲೆಗೆ ಬಂದಿರುವಂತಹದ್ದು. ಇದೇ ವಿಚಾರ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದ ಸಮರಕ್ಕೂ ಕೂಡ ವೇದಿಕೆಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬಂದಿರುವಂತಹದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಚಲುವರಾಯಸ್ವಾಮಿ ಅವರ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ. ನೋಡಪ್ಪ, ಇದನ್ನು ಗೊತ್ತಿರೋವಂಥ ವಿಚಾರನೇ, ನಾನು ಈಗ ಮಾತಾಡೋಕ್ಕೆ ಹೋಗಲ್ಲ, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರು ಅವತ್ತು ಮುಖ್ಯಮಂತ್ರಿ. ನಿಜನಾ ಸರ್ ಆ ವಿಷಯ? ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ. ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು. ನೋಡಪ್ಪ, ಇದನ್ನು ಗೊತ್ತಿರೋವಂಥ ವಿಚಾರನೇ, ನಾನು ಈಗ ಮಾತಾಡೋಕ್ಕೆ ಹೋಗಲ್ಲ, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರು ಅವತ್ತು ಮುಖ್ಯಮಂತ್ರಿ. ನಿಜನಾ ಸರ್ ಆ ವಿಷಯ? ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ. ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು. ಇದು ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಸಮುದಾಯದ ಶ್ರೀಗಳ ಫೋನನ್ನ ಕದ್ದಾಲಿಕೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನೋಡಪ್ಪ, ಇದನ್ನು ಗೊತ್ತಿರೋವಂಥ ವಿಚಾರನೇ, ನಾನು ಈಗ ಮಾತಾಡೋಕ್ಕೆ ಹೋಗಲ್ಲ, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರು ಅವತ್ತು ಮುಖ್ಯಮಂತ್ರಿ. ನಿಜನಾ ಸರ್ ಆ ವಿಷಯ? ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ. ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು.
ನೋಡಪ್ಪ ಇದನ್ನು ಗೊತ್ತಿರೋವಂಥ ವಿಚಾರನೇ. ನಾನು ಈಗ ಮಾತಾಡೋಕ್ಕೆ ಹೋಗಲ್ಲ, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರು ಅವತ್ತು ಮುಖ್ಯಮಂತ್ರಿ. ನಿಜನಾ ಸರ್ ಆ ವಿಷಯ? ನನಗೆ ಮನಸ್ಸಿಗೆ ನೋವಾಗ್ತದೆ. ಇಸ್ ಎ ಡಾಕ್ಯುಮೆಂಟ್